ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಏನಂತ ಅಂದರೆ ನಮ್ಮ ಮನೆ ಹತ್ರ ಹಾಡು ಕಟ್ಟಾಕಿರೋ ಹತ್ರ ಜೇನುಹುಳ ಎದ್ದುಬಿಟ್ಟು ಹಾಡುಗಳೆಲ್ಲ ಬಡ್ಕೊಳ್ತಾ ಇದ್ದು. ಹಾಗೆಯೇ ಗೊಂದು ಬಿಟ್ಬಿಟ್ಟೆ. ಎಲ್ಲ ಎದ್ರಿಕೊಂಡು ಓಡಿದ್ದಾವೆ ಹೊಲದೊಳಿಕೆ. ಯಾಯ್ ಬಾಯ್ಲೆ ಈ ಜೇನುಹುಳ ಎಲ್ಲ ಹಾಡಿಗೆ ಕಚ್ಚಿಬಿಟ್ಟಿದ್ದಾವೆ ಫ್ರೆಂಡ್ಸ್. ಅವಂತೂ ಅವು ಬಿಚ್ಚಕ್ಕಾಗ್ತಾ ಇರಲಿಲ್ಲ. ಕುಡ್ಲು ತಗೊಂಡು ಗೊಂತೆಲ್ಲ ಬಿಟ್ಬಿಟ್ಟೆ. ಅವು ಬಂದು ಇಲ್ಲಿ ಹೊಲದೊಳಗೆಲ್ಲ ಓಡಾಡ್ತಾ ಇದ್ದಾವೆ. ಹೇಯ್ ಬಾ ಬಾ ಕೋ 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 ನಡೀರಿ ಕೊಡ್ಕೊಳಿಕೆ. ಏಯ್ ಕೊಡ್ಕೆ ಬಾಗ್ಲಾಕೈತಾ? ಬರ್ರಿ ಕುವ ಕುವ ಬಾ ಬಾ ಕುವ ಕುವ. ಕರ್ಮ. ಬೈಲಿ ಬಾ ಬೈಲಿ ಬೈಲಿ ಬಾ ಬಾ ನಡಿ. ಒಳಗೆ ಕಟ್ತೀನಿ. ಅಯ್ಯೋ, ನನ್ನನ್ನು ಬೀಳಿಸ್ತೀರ. ಕಚ್ಚಿದ್ವಾ? ಹಾಂ, ಎಲ್ಲಿ ಕಟ್ಟಾಕ್ತೀನಿ ಬರ್ರಿ. ಬೈರಿ, ಇಲ್ಲಿ ಬರಲ್ಲ ಬರ್ರಿ, ಕಟ್ಟಾಕ್ತೀನಿ. ಏನವ ನಿನ್ಗೋ ಕಚ್ಚಿದ್ವಾ? ಇರಿ ಫ್ರೆಂಡ್ಸ್, ಏನಂತ ಅಂದರೆ ಅಲ್ಲಿ ನಮ್ಮ ಹಾಡು ಕಟ್ಟಿದ್ದೀವಲ್ಲ, ಅಲ್ಲಿ ಕಲ್ಲ ಹತ್ರ ಒಂದು ಜೇನಿದೆ. ಅದು ಬಿಸಿಲಿಗೆ ಎದ್ಬಿಟ್ಟಿದೆ. ನಮ್ಮ ಹಾಡುಗಳನ್ನೆಲ್ಲ ಮುತ್ತಾಕೊಂಡು ಇವು ಏನು ಬಡ್ಕೊಳ್ತಾ ಇದ್ದು ನೋಡಿ. ಇದು ಬಿಚ್ಚಕ್ಕೆ ನಾನು ಹೋಗಲಿಲ್ಲ. ನಾನಲ್ಲೇ ಆಲ್ರೆಡಿ 2 ಸಲ ಕಚ್ಚಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂತ ಅಂದರೆ, ಗೊಂತೆಲ್ಲ ಹಂಗೇ ಕುಡ್ಲು ತಗೊಂಡು ಕುಯ್ದುಬಿಟ್ಟು ಟವಲ್ ಮುಚ್ಕೊಂಡೋಗಿ ಅಲ್ಲಿ ಗೊಂದ್ಗಳನ್ನೆಲ್ಲ ಹಂಗೆ ಕುಯ್ದುಬಿಟ್ಟಿದ್ದೆ. ಅವು ಬಿಸಿಲಿಗೆ ಫುಲ್ ಎದ್ಬಿಟ್ಟಿದ್ದಾವೆ. ಇಲ್ಲೇ ಸುತ್ತಿದ್ದೀನಿ. ನಾನು ಅಲ್ಲೇ ಎಷ್ಟು ದಿನದಿಂದ ಹೇಳಿದ್ದೀನಿ ಅಂದರೆ ನಮ್ಮನೆಯವ್ರಿಗೆ ಅದೇನು ಬಿಚ್ಚಿ ಕಳಿಸಿ ಬೇರೆ ಕಡೆಗೆ ಅಂತ ಅಂದ್ಬಿಟ್ಟು ಅವರು ತಮಾಷೆ ಮಾಡ್ಕೊಳ್ತಾರೆ. ನೋಡಿ, ಮೇವು ಹಾಕಿದೆ, ಮೇವು ತಿಂತಿದ್ದು ಎಲ್ಲ ಒಟ್ಟಿಗೆ ಇದು ಮಾಡಿಬಿಟ್ಟು ಎದ್ಬಿಟ್ಟು ಮುತ್ತಾಕೊಂಡು. ನನಗೆ ಬರೋದಕ್ಕೆ ಭಯ ಆಗ್ತಿತ್ತು. 2 ಸಲ ಆಲ್ರೆಡಿ ಕಚ್ಚಿಸ್ಕೊಂಡಿದ್ದೀನಿ. ಮಾರುಗಳೆಲ್ಲ ಗೊಂದು ಕುಯ್ದಿದ ತಕ್ಷಣವೇ ಓಡ್ಬಿಟ್ಟು ಅತ್ಲಾಗೆ. ಬಿಸಿಲಿಗೆ ಅವು ಎದ್ದಾಳ್ತವೆ. ನಮ್ಮನೆಯವರು ಅವೆಂಗೆದ್ದು ಅಂತಾರೆ. ಬಿಸಿಲಿಗೆಲ್ಲ ಮೇಲಕ್ಕೆ ಎದ್ದಾಳ್ತವೆ ಅವು. ನಮ್ಮ ಹಾಡು ಪಾಪ ಹೊಲದೊಳಗೆಲ್ಲ ಒಂದು 10 ರೌಂಡ್ ಸುತ್ತಬಿಟ್ಟು ಓಡ್ಬಂದ್ಬಿಟ್ಟು ಮೈ ತುಂಬ ಎಲ್ಲ ತುಂಬ್ಕೊಂಬಿಟ್ಟಿದ್ದು. ಅಯ್ಯೋ ಯಪ್ಪ. ಜೇನು ಎಲ್ಲೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಮ್ಮ ಹಾಡುಗಳನ್ನ ನಿಗ್ರಿಸ್ಬಿಡೋವು ಇವತ್ತು. ನಾನು ಎಷ್ಟೋ ದಿನ ಹೇಳಿದ್ದೀನಿ. 2 ಸಲ ಆಲ್ರೆಡಿ ಅದು ಕಚ್ಚಿಸ್ಕೊಂಡಿದ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನನಗೆ ಕಚ್ಚಿದ್ದು. ಅದೇ ಅದ್ರ ಮುಂದಕ್ಕೆ ಹೋದರೆ ಭಯ ಆಗುತ್ತೆ. ನೋಡಿ, ಅಲ್ಲಿದೆ ಹುಳ ಬರ್ತಿದೆ ಫ್ರೆಂಡ್ಸ್. ಕಚ್ಚಿಸ್ಕೊಂಡ್ರೆ ಅಷ್ಟೇ ಮುಗೀತು ಕತೆ.
ಫಸ್ಟ್ ನಮ್ಮ ಆಳುಗಳಿಗೆ ಕಚ್ಬಿಟ್ಟು ರ್ಯಾಶ್ ಆಗಿದ್ದಾವೆ. ಫ್ರೆಂಡ್ಸ್ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಒಂದು ಪ್ಯಾಕೆಟ್ ಮ್ಯಾಗಿ ಇತ್ತು, ಅದಕ್ಕೆ ಮ್ಯಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈ ಮ್ಯಾಗಿ ಒಂದು ನಾನು ಸಿಂಪಲಾಗಿ ಮಾಡ್ತೀನಿ ಫ್ರೆಂಡ್ಸ್. ಏನಂತ ಅಂದರೆ ಬಿಸಿನೀರ ಅಂದರೆ ನೀರು ಕಾಯೋದಕ್ಕೆ ಇಟ್ಬಿಟ್ಟು ಅದರೊಳಗೆ ಮ್ಯಾಗಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಮ್ಯಾಗಿ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ತೀನಿ ಅಷ್ಟೇ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಅದೇನೂ ಹಾಕೋದಿಲ್ಲ. ಈ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ. ಇವಾಗ ನೋಡಿ ಮ್ಯಾಗಿ ಮಸಾಲೆ ಪ್ಯಾಕೆಟ್ನ ಹಾಕ್ಬಿಟ್ಟು ಇದು ಸ್ವಲ್ಪ ನೀರು ಸಿಯೋವರೆಗೂ ಬೇಯಿಸಿದ್ರೆ ರೆಡಿ ಆಯಿತು ಮ್ಯಾಗಿ. ಫ್ರೆಂಡ್ಸ್ ನಾನು ಮಧ್ಯಾಹ್ನಕ್ಕೆ ನೋಡಿ ಮ್ಯಾಗಿ ಮತ್ತು ಒಂದು ಹಾಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಏನಂತ ಅಂದರೆ ಬೆಳಗ್ಗೆನೇ ಇವತ್ತು ರೈಸು ಮುದ್ದೆ ಮಾಡಿದೆ, ರೈಸ್ ಇತ್ತು. ಬೆಳಗ್ಗೆನೂ ರೈಸ್ನೇ ತಿಂದಿದ್ದೀನಿ, ಅದಕ್ಕೋಸ್ಕರ ಇವಾಗ ರೈಸ್ ಬೇಡ ಅಂತ ಅಂದ್ಬಿಟ್ಟು ಮ್ಯಾಗಿ ಇತ್ತು, ಒಂದು ಪ್ಯಾಕೆಟು ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಮೊಟ್ಟೆ ಇತ್ತು. ಇದು ನನ್ನ ಮಧ್ಯಾಹ್ನದ ಊಟ ಇವತ್ತು. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಏನಂದರೆ ನಮ್ಮ ಕೋಳಿಗೆ 6:30 ಆಯಿತು ಅಂದರೂ ಇನ್ನೂ ಟೈಮೇ ಆಗಿರಲ್ಲ. ಎಲ್ಲ ಹೊಲದೊಳಗೆ ಮೇಯ್ತಿರ್ತವೆ. ಅದಕ್ಕೆ ಓಡಿಸ್ಕೊಂಬರೋಣ ಅಂತ ಹೋಗಿದೆ ಫ್ರೆಂಡ್ಸ್. ನೋಡಿ ಇವಾಗೆಲ್ಲ ಮನೆ ಕಡೆಗೆ ಓಡ್ತಾವಲ್ಲಿ, ಕಾಣಿಸ್ತಿಲ್ಲ. ಅವು ಸ್ವಲ್ಪ ಚಿಕ್ಕದಾಗಿದ್ದಾವೆ, ಕಾಣಿಸ್ತಾನೇ ಇಲ್ಲ. ಎಲ್ಲ ಮನೆ ಹತ್ರಕ್ಕೆ ಓಡಿಸ್ತಿದ್ದೀನಿ. ಏನಂದರೆ 11 ಗಂಟೆಗೆ ಬಂದು ಎಲ್ಲ ಕಾಂಪೌಂಡ್ ಒಳಗೆ ಕುತ್ಕೊಳ್ತವೆ. 4:15ವರೆಗೂ ಬಿಸಿಲು ಕಮ್ಮಿ ಆಗೋವರೆಗೂ ಕುತ್ಕೊಳ್ತವೆ. ಇವಾಗ ಇನ್ನೂ ನೋಡಿ ಹೋಗ್ರಲ್ಲ, ಟೈಮ್ ಆಗೈತೆ. ಕಾಣಿಸ್ತಾನೆ ಇಲ್ವಲ್ಲ ಅವರು. ಮಶ್ರೂಮ್ ಪ್ಯಾಕೆಟ್ ಇದೆ ಒಂದು. ಮಶ್ರೂಮ್ ಬಿರಿಯಾನಿನೇ ಮಾಡ್ತೀನಿ, ಕುಕ್ಕರಲ್ಲೇ ಮಾಡ್ತೀನಿ ಫ್ರೆಂಡ್ಸ್, ಈಗಲೇ ಮಾಡಲ್ಲ. ಫ್ರೆಂಡ್ಸ್ ಹಾಗೆಯೇ ನೈಟ್ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಮಶ್ರೂಮ್ ಎಲ್ಲ ಫಸ್ಟು ಕ್ಲೀನ್ ಮಾಡ್ತೀನಿ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ, ಇದರಲ್ಲೇನು ಮಣ್ಣಿರಲ್ಲ, ಇದೇನು ಮಣ್ಣೊಳಗೇನು ಬೆಳೆದಿರಲ್ಲ. ಅಂದರೆ ಒಂದು ಸ್ವಲ್ಪ ಧೂಳು, ಈ ತೆಂಗಿನ ನಾರು ಬರುತ್ತಲ್ಲ ಆ ರೀತಿ ಧೂಳಿರುತ್ತೆ. ಇದನ್ನೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಒಂದು 3-4 ಸಲ ವಾಶ್ ಮಾಡಿದರೆ ಹೊರಟೋಗುತ್ತೆ ಅದು. ಈಗ ನೋಡಿ ಕುಕ್ಕರ್ಗೆ ಎಣ್ಣೆ ಮತ್ತು ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಮತ್ತು ತೊಳೆದಿಟ್ಟಿರೋಂಥ ಮಶ್ರೂಮ್ನ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇವಾಗ ಅರಿಶಿನ ಪುಡಿ ಬೇರೆ ಖಾಲಿಯಾಗಿದೆ, ಸ್ವಲ್ಪ ಇತ್ತು, ಅದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಏನಂತ ಅಂದರೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಇಷ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ನಾನು ಕಟ್ ಮಾಡಿರೋಂಥ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸಿದ್ದೀನಿ. ಇದಕ್ಕೆ ಮಸಾಲೆ ನಾನು ಯಾವುದು ಸಹ ರುಬ್ಬಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಇವಾಗ 1-2 ಮಶ್ರೂಮ್ನ ಇದು ಫ್ರೈ ಮಾಡಿರ್ತೀವಲ್ಲ, ಅದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ 1-2 ಪೀಸು. ಇವಾಗ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನು 1/4 ಗ್ಲಾಸು ಅಕ್ಕಿ ಹಾಕಿದ್ದೀನಿ. ಈಗ ಅದನ್ನು ಅಳತೆ ಮಾಡಿ ನೀರನ್ನ ಸೇರಿಸ್ತೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣಿನ ರಸ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಕೂಗಿಸಿದ್ರೆ ರೆಡಿ ಆಯಿತು.
ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಬಟ್ಟೆ ಇತ್ತು, ಅದಕ್ಕೆ ಇವತ್ತು ತೊಳ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ನೆನಾಕ್ತಾ ಇದ್ದೀನಿ. ಮತ್ತು ಸಿಂಟೆಕ್ಸಿಗೂ ನಾಳೆ ನೀರನ್ನ ತುಂಬ ಹಾಕೋಬೇಕು, ಅದಕ್ಕೆ ಇವತ್ತು ಬಟ್ಟೆ ತೊಳೆದ್ರೆ ಸ್ವಲ್ಪ ಎಲ್ಲ ಖಾಲಿ ಆಯ್ತವಲ್ಲ ಅಂತ ಅಂದ್ಬಿಟ್ಟು ನೆನಾಕ್ತಾ ಇದ್ದೆ. ಮತ್ತು ಈ ಸೈಡ್ ಬಂದರೆ ಹಸುಗೆ ತಿಂಡಿನ ನೆನೆಹಾಕಬೇಕಾಗಿತ್ತು. ಹಸ್ಬೆಂಡು ಬೆಳಗ್ಗೆ ಎದ್ದೇನೆ ಕಟ್ಟಿದ್ದಾರೆ ಮೇಯೋದಕ್ಕೆ. ಇವಾಗ ಅವಕ್ಕೂ ಸಹ ತಿಂಡಿನ ನೆನೆ ಹಾಕ್ತಿದ್ದೆ. ಹಾಗೆಯೇ ಕೊಟ್ಟಿಗೆ ಒಳಗೆ ಬಂದಿದ್ದೀನಿ. ಹೇಗೆ ಅಂತ ಅಂದರೆ ಒಂದು 2 ಮರಿನ ಕೋಳಿ ಮರಿ ಮಾಡ್ಕೊಂಡಿದೆ, ಅದನ್ನು ಬೇರೆ ಕೋಳಿಗಳ ಜೊತೆ ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅದಿನ್ನೂ ತುಂಬ ಮೊಟ್ಟೆ ಇದೆ, ಅದಕ್ಕೆ ಅದು ಇನ್ನೂ ಸ್ವಲ್ಪ ದಿನ ಲೇಟು ಅವ್ನು ಮಾಡ್ಕೊಳ್ಳೋದು. ಅದಕ್ಕೆ 2 ಮರಿ ಇತ್ತಲ್ಲ, ಅದನ್ನೇ ಎತ್ಬಿಟ್ಟು ಬೇರೆ ಕೋಳಿ ಜೊತೆ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದೀನಿ. ನೆಕ್ಸ್ಟು ಕೋಳಿ ಮರಿನ ಅದರೊಳಗೆ ಬಿಟ್ಟು ಬೇರೆ ಕೋಳಿ ಜೊತೆ ಇವಾಗ ಮೇವನ್ನ ತೊಗೊಂಡೋಗ್ತಾ ಇದ್ದೀನಿ. ಇದು ಕಲ್ಮಣ್ ರಾಗಿ ನಾವು ಮಿಲ್ಲಲ್ಲಿ ಇಸ್ಕೊಂಬಂದಿರ್ತೀವಿ. ಈಗ ಇದನ್ನು ತೊಗೊಂಡೋಗಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್ ಇವಾಗ ಟೈಮು 9:30 ಆಗೈತೆ ಬೆಳಗ್ಗೆ. ನಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂದರೆ ಬೆಳಗ್ಗೆ ಹಸುಗಳನ್ನೆಲ್ಲ ಎದ್ದೇ ತಗೊಂಡೋಗಿ ಕಟ್ಟಿದ್ದಾರೆ. ಇವಾಗ ಬಿಸಿಲಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಬಿಸಿಲತ್ತಿರೆ ಜಾಸ್ತಿ ಮೇಯೋದು ಇಲ್ಲ. ಮತ್ತು ಇನ್ನೊಂದೇನೆಂದರೆ ಈ ಬಿಸಿಲಲ್ಲಿ ಹಸುಗಳನ್ನ ಜಾಸ್ತಿ ಕಟ್ಟಾಕ್ಬಾರ್ದು ಮೇಯೋದಕ್ಕೆ. ನಮ್ಮ ಹಸುಗೆ ಫಸ್ಟು ಹುಷಾರಿರಲಿಲ್ಲ, ನೋಡಿದ್ರಲ್ಲ, ಬಿಸಿಲಿಗೆ ಜಾಸ್ತಿ ಕಟ್ಟಾಕ್ಬಾರ್ದು. ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಿಸ್ತಾ ಇದ್ದೋ, ಬೆಳಗ್ಗೆ ತಿಂಡಿ ತಿಂದಲೇ ಎದ್ದೇನೆ ಕಟ್ಟಿದ್ದಾರೆ ಮೇಯ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ನಾನು ತಿಂಡಿ ತಗೊಂಡೋಗಿ ತಿನ್ನಿಸ್ತೀನಿ. ಈ ಸಣ್ಣದು ಬಡ್ಕೊಂಡು ಎಳಿತೈತೆ, ಅದಕ್ಕೆ ತಿಂಡಿ ಇರಲೇ ಕರೆಕ್ಟ್ ಟೈಮಿಂಗ್ಸು. ಬೆಳಗ್ಗೆವರೆ ತಿನ್ನಿಸಿಲ್ಲ ಅಂತ ಅಂದ್ಬಿಟ್ಟು ಬಡ್ಕೊಂಡು ಎಳಿತೈತೆ. ಇವಳಿಗೆ ಏನಿಲ್ಲ ಅಂದ್ರೂ ಅಯ್ಯೋ ಕೆಳಗೆಲ್ಲ ಚೆಲ್ಕೊಂಡು ನೀಟಾಗಿ ಕುಡಿಯೋಕೆ ಬರೋಲ್ಲ, ಏನಿಲ್ಲ. ಹೆಂಗೆ ಆಡ್ತಾಳೆ ಅಂದರೆ, ಇನ್ನು ದೊಡ್ಡ ಹಸು ಇಲ್ಲೇ ಐತೆ, ಇದನ್ನು ಸಹ ಕಟ್ಟಬೇಕು. ಓಯ್ ಯಾಕಂದರೆ ಮನೆ ಹತ್ರ ತಗೊಂಡೋಗಿ ಕಟ್ತೀನಿ. ಈ ಬಿಸಿಲಲ್ಲಿ ಹಸುಗಳಿಗೆ ಜಾಸ್ತಿ ಹುಷಾರಿಲ್ದಂಗೆ ಆಗುತ್ತೆ. ಏಯ್ ಬಾರೇ, ಅಲ್ಲೇನಿಲ್ಲ, ಬಾ ಆ ಕಡೆ ಕಟ್ತೀನಿ. ಫ್ರೆಂಡ್ಸ್ ಏನಂತ ಅಂದರೆ, ನಾನು ನೆನ್ನೆನೇ ನೋಡಿದ್ದೆ, ಇಲ್ಲಿ ಒಂದು ಹಲಸಿನ ಮರ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ. ಅಲ್ಲಿ ಒಂದು ಹಲಸಿನಕಾಯಿ ಹಣ್ಣಾಗಿದೆ, ಬಿಸಿಲಿಗೆಲ್ಲ ಒಡೆದೋಗಿದೆ. ನೆನ್ನೆನೇ ಅಂದ್ಕೊಂಡೆ ಅದನ್ನ ಕೀಳೋಣ ಅಂತ ಅಂದ್ಬಿಟ್ಟು. ಈಗ ಜಾಮಿಗೆ ತೊಗೊಂಬಂದಿಲ್ಲ, ಜಾಮಿಗೆ ತೊಗೊಂಬಂದಿದ್ರೆ, ರೋಟಿ ಕಡ್ಡಿ ತೊಗೊಂಬಂದಿದ್ರೆ ಕೀಳ್ಬೋದಿತ್ತು. ತೋರಿಸ್ತೀನಿ ಹೆಂಗಿದ್ದೆ. ನಮ್ಮದಲ್ಲ ಫ್ರೆಂಡ್ಸ್, ಅದು ಅಂದರೆ ಅವರು ಬರೋಲ್ಲ ಜಾಸ್ತಿ ಇಲ್ಲಿ, ಸುಮ್ಮನೆ ಇದಾಗುತ್ತೆ. ಅದ್ರ ಬದಲು ನಾನೇ ಕಿತ್ಕೊಂಡು ಹೋಗೋದು ಬೆಟರ್. ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ. ಅಲ್ಲಿ ಫುಲ್ಲು ಒಂಥರ ಒಡೆದೋಗಿದೆ, ಹಣ್ಣು ಆಗಿದೆ ಅಂತ ಅನಿಸುತ್ತೆ ನೋಡಿ. ಅಲ್ಲೊಂದು ಸಾಂಬಾರು ಕಾಯಿ ಸಹ ಇದೆ, ಸಾರಿನಕಾಯಿ ಚೆನ್ನಾಗಿದೆ ಅದು ನೋಡಿ. ಅಲ್ಲಿ ಫುಲ್ಲು ಬಿಸಿಲಿಗೆ ಹಣ್ಣಾಗಿ ಹಂಗೆ ಒಡ್ಕೊಂಡಿದೆ. ಕಿತ್ಕೊಂಡು ಹೋಗೋಣ ಏನು ಅಂತ ಗೊತ್ತಿಲ್ಲ ನೋಡಿ. ಅದೇ ಗಮ್ ಅಂತ ಇಲ್ಲ ಫ್ರೆಂಡ್ಸ್, ಅದೇ ಒಂದು ಡೌಟು, ಹಣ್ಣಾಗಿದೆಯಾ ಅಂತ. ಹಣ್ಣು ಕಲರ್ ಚೇಂಜ್ ಆಗಿದೆ, ಇನ್ನೂ ಹಣ್ಣಾಗಬೇಕಾ ಏನೋ ಅಂತ ಗೊತ್ತಿಲ್ಲ ಮಾತ್ರ ನೋಡಿ. ಕಿತ್ಕೊಂಡು ಹೋಗಿಟ್ರೆ ಒಂಥರ ಕಾಯಿ ಒಂಥರ ಬದ್ಕೊಂಡಂಗೆ ಆಗುತ್ತೆ.
ನೋಡಿ ಅಲ್ಲಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆದರೆ ಅದು ನಮ್ದಲ್ಲ, ಅದು ಊರೊಳಗೆ ಇದೆ ಅವ್ರ ಮನೆ. ಅವ್ರು ಬರೋ ಅಷ್ಟರೊಳಗೆ ಸುಮ್ಮನೆ ಎಲ್ಲ ವೇಸ್ಟಾಗಿ ಹೋಗುತ್ತೆ. ವೇಸ್ಟ್ ಏನಾಗಲ್ಲ, ಹಕ್ಕಿಗಳೆಲ್ಲ ತಿಂದಾಕ್ತವೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಈ ಮರದ ಹಣ್ಣಿದೆಯಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಮ್ಮದೊಂದು ಮರ ಇದೆ ಫ್ರೆಂಡ್ಸ್, ಆದರೆ ಟೇಸ್ಟೇ ಇಲ್ಲ. ಆಮೇಲೆ ಏನು ಗೊತ್ತಾ, ಆ ಹಣ್ಣು ತಿಂದರೆ ಹೊಟ್ಟೆ ನೋವು ಬರುತ್ತೆ. ನಮ್ಮ ಮರದ್ದು ಅದೇನೋ ದೆವ್ವ ಸೋಕಿದೆ ಅಂತನೇನೋ ಅಂತಾರೆ ಮರಕ್ಕೆ. ಅದೇನೋ ಚಪ್ಪಲಿ, ಆವಾಗ ನಮ್ಮ ತಾತ ಅವರೆಲ್ಲ ಚಪ್ಪಲಿ ಆಮೇಲೆ ತಾಮ್ರದ ಮಳೆ ಎಲ್ಲ ಹೊಡೆಯೋರು. ಇವಾಗ ಏನೂ ಹೊಡೆದಿಲ್ಲ, ಅದೇನೋ ಗಾಳಿ ಸೋಕಿದೆ ಅಂತ ಅಂತಾರೆ ಆ ಮರಕ್ಕೆ. ತಿಂದರೆ ಮತ್ತು ಆ ಕಾಯಿ ಬರ್ತಲ್ಲ, ಅದು ಸಾಂಬಾರ್ಗೆ ಹಾಕಿದ್ರೆ ಹೊಟ್ಟೆ ನೋವು ಬರುತ್ತೆ. ಈ ಮರ ಇದೆಯಲ್ಲ, ಈಗ ತೋರಿಸಿದ್ನಲ್ಲ, ಅದು ಹಣ್ಣು ಮಾತ್ರ ಸೂಪರ್ ಟೇಸ್ಟ್. ಖರ್ಜೂರ ತಿನ್ನಂಗೆ ಆಗುತ್ತೆ ಟೇಸ್ಟ್ ಬಂದು. ಫ್ರೆಂಡ್ಸ್, ಹಾಗೇ ನಾನು ಅವತ್ತು ಒಂದು ಏನು ನಮ್ಮನೆ ಮೇಕೆ ತಗೊಂಡೋದ್ರಲ್ಲ, ಅದನ್ನ ಎಷ್ಟು ದುಡ್ಡು ಬಂತು ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಅದನ್ನು ಇವತ್ತು ಹೇಳ್ತಿದ್ದೀನಿ. ಮನೆ ಹತ್ರನೇ, ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನಾನು ಮನೆ ಹತ್ರನೇ ಹೇಳ್ತೀನಿ, ಎಲ್ಲೂ ಹೋಗೋದಿಲ್ಲ ಏನಿಲ್ಲ. ಹಾಗಾಗಿ ಮನೆ ಹತ್ರ ನೋಡಿ, ಹೀಗೆ ಒಂದೊಂದು 3 ಮೇಕೆಗಳು ಸಾಕೊಂಡ್ರೆ ಖರ್ಚಿಗಾರು ಆಗುತ್ತೆ. ವರ್ಷದಲ್ಲಿ ಒಂದ್ಸಲಿನಾದ್ರು ಖರ್ಚಿಗಾಗುತ್ತೆ. ಆಮೇಲೆ ಏನಂತ ಅಂದರೆ ಫ್ರೆಂಡ್ಸ್, ಅದರಿಂದ ಎಷ್ಟು ಲಾಭ ಬಂತು ಅಂತ ಹೇಳ್ತೀನಿ. ಅದು ಬಂದು 1 ವರ್ಷದ ಮರಿ. ಅಂದರೆ ನಾನು ನೀಟಾಗಿ ಮೇಯಿಸೋದಿಲ್ಲ. ಎಲ್ಲರೂ ಹೊರಗಡೆ ಹೋಗಿ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಹೋದರೆ ಸಂಜೆವರೆಗೂ ಮೇಯಿಸ್ತಾರೆ. ಎಕ್ಸಾಂಪಲ್ ಅಂದರೆ ನಮ್ಮ ಅತ್ತೆ ಬೆಳಗ್ಗೆ 11 ಗಂಟೆಗೆ ಆಡುಗಳು ಮೇಯ್ಸೋಕ್ಕೆ ಹೋದರೆ ನಮ್ಮ ಅತ್ತೆ ಸಂಜೆ ಬರೋದೇ 6 ಗಂಟೆ. ಅವ್ರ ಆಡುಗಳೆಲ್ಲ ಎಷ್ಟಿಷ್ಟು ಉದ್ದ ಇದ್ದಾವೆ ಗೊತ್ತಾ, ಎಲ್ಲ ದೊಡ್ಡವು. ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 30 kg, ಒಂದು 30 kg ಹತ್ತಿರ ಬರೋ ಥರ ಇರ್ತವೆ ಅವರ ಹಾಡುಗಳು, ನಮ್ಮ ಅತ್ತೆಯವ್ರ ಮನೆವು. ವರ್ಷಕ್ಕೆ ಒಂದು 30-35 kg ಬರೋ ಥರ ಇರ್ತವೆ. ಏಕೆಂದರೆ ಬೆಳಗ್ಗೆ ಮೇಯ್ಸೋದಕ್ಕೆ ಹೋದರೆ ಸಂಜೆವರೆಗೂ ಮೇಯಿಸ್ತಾರೆ. ಬೇಲಿ ಸೊಪ್ಪು ಅದು ಇದು ಅಲ್ಲಿ ಇಲ್ಲಿ ಮೇಯಿಸ್ತದೆ ನಮ್ಮ ಅತ್ತೆ, ಹಂಗೆ ತೂಕ ಬರ್ತವೆ. ಇದು ನಾನು ಮನೆ ಹತ್ರನೇ ಕಟ್ಟಾಕ್ತೀನಿ. ಇನ್ನು ಈ ಬೇಸಿಗೆ ಟೈಮಲ್ಲಿ ನಾನು ಹೊರಗಡೆ ಹೋಗೋದಿಲ್ಲ ಮೇಯ್ಸೋಕ್ಕೆ ಫ್ರೆಂಡ್ಸ್. ಇಲ್ಲೇ ಹುಲ್ಲಿದೆ, ಹುಲ್ಲು ಹಾಕ್ತೀನಿ, ಮತ್ತು ಸೊಪ್ಪೇನಾದ್ರು ಇದ್ದರೆ ಸ್ವಲ್ಪ ಸೊಪ್ಪು ಹಾಕ್ತೀನಿ ಅಷ್ಟೇ. ಈ ಮಳೆಗಾಲದಲ್ಲಿ ಆ ಥರ ಹೋಗ್ತೀನಿ. ಈ ಬೇಸಿಗೆಲಂತೂ ಈ ಬಿಸಿಲಿಗೆ ನಾನಂತೂ ಆಗೋದೇ ಇಲ್ಲ. ಆಮೇಲೆ ಏನಂತ ಅಂದರೆ, ನಮ್ಮ ಮನೇಲಿ ಅದು ಬಂದಿದ್ದು 1 ವರ್ಷದ ಮರಿ. 1 ವರ್ಷದ ಮರಿ ಅಂದರೆ ಬಂದಿದ್ದು ಎಷ್ಟು 20 kg ಏನೋ ಬತ್ತಂತೆ. 20 kg ಬಂದರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, 600 ರೂಪಾಯಿ kg. ಹಿಂಗೆ 20 × 600 ಎಷ್ಟು ಲಾಭ ತೊಗೊಂಡೆ ಒಂದು ವರ್ಷಕ್ಕೆ. ಒಂದು ಹಾಡಿಂದ, ಒಂದು ಮೇಕೆಯಿಂದ ನಾನು ಎಷ್ಟು ಲಾಭ ತೊಗೊಂಡೆ ಅಂತ ನೋಡಿ. ಅಂದರೆ ಹೊರಗಡೆ ಮೇಯ್ಸೋಕೆ ಹೋದರೆ ಇನ್ನೂ ತೂಕ ಬರ್ತವೆ. ಏನಿಲ್ಲ ಅಂದರೂ ಒಂದು 30 kg ಈ ಥರ ಬರ್ತವೆ. 30-35 kg ಬರ್ತವೆ. ನಾನು ಮನೆ ಹತ್ರನೇ ಎಲ್ಲ ಮೇಯ್ಸೋದು. ಹಾಗಾಗಿ 20 kgಗೆ ಲೆಕ್ಕ ಹಾಕಿ ಫ್ರೆಂಡ್ಸ್. ಅಂದರೆ ಕುಯ್ಯರ್ಗೆ ಒಂದು 500 ರೂಪಾಯಿ ತೆಗೀರಿ. ಕುಯ್ಯರ್ಗೆ 500 ರೂಪಾಯಿ ತೆಗೆದ್ರೂ, ಕುಯ್ಯರ್ಗೆ ಒಂದು 500 ರೂಪಾಯಿ. ಇನ್ನು ಕಳ್ಳು ಬೋಟಿ, ಅದನ್ನು ನಮ್ಮ ಮನೆಯಲ್ಲೇ ತೊಗೊಂಬಂದಿದ್ರು. ಕಳ್ಳು ಬೋಟಿ ಮತ್ತು ಬ್ಲಡ್ಡು ಇದನ್ನು ತೊಗೊಂಬಂದಿದ್ರು. ನಾನೇ ರೆಸಿಪಿ ಮಾಡಿ ತೋರಿಸಿದ್ನಲ್ಲ ನಿಮಗೆ. ಇನ್ನು ಮಟನ್ ಬಂದು 20 kg. 20 kgಲಿ 1 kg ತೆಗಿರಿ ಹೋಗಲಿ, ಅದು ಕುಯ್ಯರಿಗೆ ಹೋಗುತ್ತೆ. 1 kg 500 ರೂಪಾಯಿ ಅವ್ರಿಗೆ ಹೋಗುತ್ತೆ, ಕುಯ್ಯರಿಗೆ ಕಟ್ ಮಾಡೋರಿಗೆ. ಇನ್ನು 19 kgದು ಲೆಕ್ಕ ಹಾಕ್ಕೊಳ್ಳಿ. ವರ್ಷಕ್ಕೆ ನಾನು ಮನೆ ಹತ್ರ ಇದ್ದು ತೊಗೊಂಡಿದ್ದು ಲಾಭ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.